ಹಾಯ್ ಗೈಸ್, ವೆಲ್ಕಮ್ ಟು ಖುಷಿಲಾಗ್. ನಿಮ್ಗೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಊರಿಗೆ ಬಂದ್ಮೇಲೆ ತೋರಿಸ್ತೀನಿ ಅಂತೇಳಿ ಪ್ರೈಸಸ್ ಗೆದ್ದಿರೋ ಸ್ಪೋರ್ಟ್ಸ್ ಎಲ್ಲ ಆಗಿ ಯಾವ್ದೊಳಗೆ ಗೆದ್ದಿದ್ದೀನಿ ಹೆಂಗಿರುತ್ತೆ ಅಂತ ಯು ಪ್ರೈಸಸ್ ನೋಡೋಣ ಬನ್ನಿ ಗೈಸ್, ತೋರಿಸ್ತೀನಿ. ಗೈಸ್, ಈ ಪ್ರೈಸ್ ಬಂದ್ಬಿಟ್ಟು ನಾನು ಕೊಟ್ಟಿರೋಲ್ಲಿ ಸಪ್ತಗಿರಿಯಲ್ಲಿ, ನಾನು ದಾವಣಗೆರೆಯಲ್ಲಿ ಜಿಂದ ಅಲ್ಲೇ ಓದಿರೋದೆಲ್ಲ. ಇಲ್ಲಿ ಬಂದ್ಬಿಟ್ಟು ಫ್ರಾಗ್ ಜಂಪ್ ಪ್ರೈಸ್ ಕೊಟ್ಟಿರೋ ಸೆಕೆಂಡ್ ಪ್ರೈಸ್ ಬಂದಿದೆ ನನಗೆ. ಸೆಕೆಂಡ್ ಬಂದ್ಬಿಟ್ಟು ಗೈಸ್ ನನಗೆ ಸೆಕೆಂಡ್ ಪ್ರೈಸ್ ಬಂದ್ಬಿಟ್ಟು ನನಗೆ ಇದು ಥರ್ಡ್ ಸ್ಟ್ಯಾಂಡರ್ಡ್ ಕೊಟ್ಟಿರೋದು ನನಗೆ ಡ್ರಾಯಿಂಗ್ ಕಾಂಪಿಟೇಷನ್ ಅಲ್ಲಿ 2021 to 2022 ಬ್ಯಾಚ್ ಅಲ್ಲಿ ಕೊಟ್ಟಿರೋದು ಇದು ನನಗೆ. ಈ ಪ್ರೈಸ್ ಬಂದ್ಬಿಟ್ಟು ನಾವು ಫೋರ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಕಬಡ್ಡಿ ಇಲ್ಲಿ ಗೆದ್ದಿದ್ವಿ ಗೈಸ್. ಇದು ಫಸ್ಟ್ ನಾವೇ ಗೆದ್ದಿದ್ದು, ನಮ್ಮ ಟೀಮ್ ಎಲ್ಲ ಇತ್ತು, ನಮ್ಮ ಫ್ರೆಂಡ್ಸ್ ಎಲ್ಲ. ಎಲ್ಲರಿಗೂ ಈ ತರ ಶೀಲ್ಡ್ ಟೈಪ್ ಕೊಟ್ಟಿರೋ ಗೈಸ್. ಒಂದು ಬೆಸ್ಟ್ ಮೂಮೆಂಟ್ ಅಂತ ಹೇಳ್ಬೋದು ಗೈಸ್ ಇದೆಲ್ಲ. ಇದು ಬಂದ್ಬಿಟ್ಟು ನನಗೆ ಫಿಫ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ ಅಲ್ಲಿ ಕೊಟ್ಟಿರೋ ಗೈಸ್ ಇದು ನನಗೆ. ಇದು ಬಂದ್ಬಿಟ್ಟು ನಾನು ಸಿಕ್ಸ್ ಸ್ಟ್ಯಾಂಡರ್ಡ್ ಅಲ್ಲಿ ಕೊಟ್ಟಿದ್ದು ಪೊಟ್ಯಾಟೊ ರೈಸ್ ಅಂತ ಫಸ್ಟ್ ಪ್ರೈಸ್ ಬಂದಿದೆ ಗೈಸ್ ನಿಮಗೆ ಒಳಗಡೆ. ಈ ಪ್ರೈಸ್ ಬಂದ್ಬಿಟ್ಟು ಫಿಫ್ತ್ ಸ್ಟ್ಯಾಂಡರ್ಡ್ ಕೊಟ್ಟಿದ್ದು ಫ್ರೀಲರ್ ಪಾಸಿಂಗ್ ಅಂತ ಸೆಕೆಂಡ್ ಪ್ರೈಸ್ ಬಂದಿದೆ ಗೈಸ್ ಇದು. ಗೈಸ್, ಈ ಪ್ರೈಸ್ ಬಂದ್ಬಿಟ್ಟು ನನ್ನ ಲೈಫಲ್ಲಿ ಮರೆಯಲ್ಲ. ಯಾಕಂದ್ರೆ ಅವಾಗ ಸೆವೆಂತ್ ಸ್ಟ್ಯಾಂಡರ್ಡ್ ಕೊಟ್ಟಿದ್ದು ನಮ್ಮೂರ ನಿಸರ್ಗ ಕಾನ್ವೆಂಟ್ ಅಲ್ಲಿ. ಇದು ಮಾತ್ರ ಬ್ಯೂಟಿಫುಲ್ ಮೆಮೊರೀಸ್. ನಾವು ಕ್ರಿಕೆಟ್ ಅಲ್ಲಿ ಗೆದ್ದಿದ್ವಿ, ಟೀಮ್ ಮೇಲೆ ಎಲ್ಲರಿಗೂ ಜಾಮಿಟ್ರಿ ಬಾಕ್ಸ್ ಕೊಟ್ಟಿದ್ರು. ಇನ್ನ ಇದು ಬೆಸ್ಟ್ ಮೂಮೆಂಟ್ ಆಗಿ ಇನ್ನ ಇಟ್ಕೊಂಡಿದ್ದೀನಿ ಗೈಸ್. ಯಾಕಂದ್ರೆ ಒಂದು ನೀವು ಅನ್ಕೊಂಡಿರ್ಬೋದು ಇದೇನು ಪ್ಲಾಸ್ಟಿಕ್ದು ಜಾಮಿಟ್ರಿ ಆಗಿರ್ಬೋದು, ಈ ಥರ ಇದೆ ಅನ್ಕೊಳ್ಳೋದು. ನನ್ನ ಬೆಸ್ಟ್ ಮೂಮೆಂಟ್ ಗೈಸ್ ಇದು ಕೊಟ್ಟಿರೋದು. ಒಂದು ಪ್ರೈಸ್ ಅಂತ ನಾನು ಭಾವಿಸ್ತೀನಿ ಇದನ್ನ. ಪ್ರೈಸ್ ಬಂದುಬಿಟ್ಟು ನಾನು ರನ್ನಿಂಗ್ ರೇಸಲ್ಲಿ ಗೆದ್ದಿದ್ದೆ ಗೈಸ್. ಸೆಕೆಂಡ್ ಪ್ರೈಸ್ ಕೊಟ್ಟಿದ್ದಾರೆ ನನಗೆ ಒಂದು ಮೆಡಲ್ ಥರ. ಇದು ಇನ್ನೂ ಬೆಸ್ಟ್ ಮೂಮೆಂಟ್ ಅಂತ ಹೇಳ್ಕೊಂಡು 24 to 25 ಬ್ಯಾಚ್ ನಂದು ಅವಾಗ. ಇದು ಒಂಥರ ಮೆಮೊರೇಬಲ್ ಅನ್ಬೋದು ಗೈಸ್. ಈ ಮೆಡಲ್ ಬಂದುಬಿಟ್ಟು ಖೋಖೋದಲ್ಲಿ ಬರ್ದಿದೆ ಗೈಸ್. ನನಗೆ ಸೆಕೆಂಡ್ ಪ್ರೈಸ್ ಕೊಟ್ಟಿದ್ರು. ಬೆಸ್ಟ್ ಮೂಮೆಂಟ್ ಅಂತ ಹೇಳ್ಬೋದು ಗೈಸ್. ಫೈನಲ್ ಆಗಿ ಇವೆಲ್ಲ ನನ್ನ ಪ್ರೈಸಸ್ ಗೈಸ್. ಬೆಸ್ಟ್ ಮೂಮೆಂಟ್ಸ್ ಆಗಿ ಇನ್ನೂ ಇಟ್ಕೊಂಡಿದ್ದೀನಿ ಇವನ್ನೆಲ್ಲ. ನಿಮಗೆ ನಾನು ತೋರಿಸ್ಬೇಕಂತ ಹೇಳಿದ್ದಕ್ಕೆ ತೋರಿಸಿದ್ದೀನಿ. ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಗೈಸ್ ನಾನು. ಗೈಸ್, ನಮ್ಮ ಪ್ರೈಸಸ್ ಎಲ್ಲ ನೋಡಿದಾಗ ಮಾತ್ರ ಶೇರ್ ಮಾಡ್ಕೊಳಕ್ಕೆ ಭಾಳ ಇಷ್ಟ ಆಯಿತು ಗೈಸ್. ಸೀರಿಯಸ್ಲಿ ನನ್ನ ಲೈಫಲ್ಲಿ ಟೋಟಲಾಗಿ 9 ಪ್ರೈಸಸ್ಸು ಶಾಶ್ವತವಾಗಿ ನನ್ನ ಲೈಫಲ್ಲಿ ಬ್ಯೂಟಿಫುಲ್ ಮೆಮೊರೀಸ್ ಆಗಿ ನಿಂತೋಗ್ಬಿಟ್ಟಿದೆ. ಸೀರಿಯಸ್ಲಿ ಯಾಕಂದರೆ ನಾನು ಹಿಂಗೆ ಹೇಳ್ತಿದ್ದೆ ಅಂದರು ಸ್ವಲ್ಪ ಜನ ಸ್ಪೋರ್ಟ್ಸ್ ಅಂದರೆ ಇಷ್ಟಪಡಲ್ಲ, ಸ್ವಲ್ಪ ಜನ ಸ್ಪೋರ್ಟ್ಸ್ ಅಂದರೆ ಇಂಟ್ರೆಸ್ಟ್ ಪಡ್ತಾರೆ. ಅವರಿಗೆ ಆಡ್ಬೇಕಂತಿರುತ್ತೆ, ಸ್ವಲ್ಪ ಭಯ ಪಡ್ತಾರೆ. ಸೀರಿಯಸ್ಲಿ ನೀನು ಆಡ್ಬೇಕನ್ನೋ ಟೈಮಲ್ಲಿ ಆಡಬೇಕು. ಸೀರಿಯಸ್ಲಿ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತೇಳಿ ಬ್ಯೂಟಿಫುಲ್ ಮೆಮೊರೀಸು. ಮತ್ತೆ ಆಡಿದ್ರೆ ಚೆನ್ನಾಗಿರ್ತಿದ್ರು, ಮಾಡಿದ್ರೆ ಚೆನ್ನಾಗಿದೆ, ಗೆದ್ದಿರೋ ಚೆನ್ನಾಗಿದೆ ಅಂದ್ಕೊಂಡಿದ್ರು. ನಂಗೆ ಗೊತ್ತಿಲ್ಲ ಅಂದರೆ ಪಿ ಟಿ ಮಾಸ್ಟರ್ ಸ್ಕೂಲಲ್ಲಿ ಯಾರು ಇರ್ತಾರೋ, ಕಾಲೇಜ್ ಆಗಿರ್ತಾರೋ ಅದ್ರ ನೋಡಿ ಕಲಿ. ಫ್ರೆಂಡ್ಸ್ ಜೊತೆ ಹೋದ್ರೆ ಮಾಡ್ತಾ ಹಂಗೆ ಕಲಿತಾನೆ ನಿಂಗೆ ಬರುತ್ತೆ. ಒಂದೇ ಸಮ ಯಾರು ಬರಲ್ಲ. ಆಮೇಲೆ ನಿನ್ ಗೆದ್ದೋ ಒಂದು ಕಿಕ್ ಇರುತ್ತೆ ನೋಡೋ, ಒಂದು ಬ್ಯೂಟಿಫುಲ್ ಸಾಕಾಗಿರುತ್ತೆ. ಎಷ್ಟೇ ಕೋಟಿ ಕೊಟ್ರನ ಅದು ನಿನಗೆ ಕಿಕ್ ಸಿಗಲ್ಲ. ಗೆದ್ದಾಗ ಶಾಶ್ವತವಾಗಿ ಒಂದು ಬ್ಯೂಟಿಫುಲ್ ನಿಂತೋಗ್ಬಿಡುತ್ತೆ. ಇನ್ನೊಂದೇನಾದ್ರೆ ಮೊದಲು ಶೇರ್ ಮಾಡ್ಕೊಂಡು ಇಂಟ್ರೆಸ್ಟ್ ಪಡ್ತೀನಿ ಅಂದ್ರೆ, ಚಿಕ್ಕನಿದ್ದಾಗ ಚಿಕ್ಕವಾಟ ಆಡ್ತಿದ್ವಿ. ಕಣ್ಣ ಮುಚ್ಚೆ ಅಂತೆ, ಕಳ್ಳ ಪೊಲೀಸ್ ಅಂತೆ, ರಾಜಾರಾಣಿ ಅಂತೆ, ಐಸ್ ಅಂಡ್ ವಾಟರ್ ಅಂತೆ, ಲಗೋರಿ ಅಂತೆ, ಕುಂಟೆ ಬಿಲ್ ಅಂತೆ. ಹೆಂಗ್ ಆಡ್ತಿದ್ವಿ ಅಂದ್ರೆ ಸಿಗಾರಿಸ್ತು. ಮತ್ತಿನ್ನೇನಾಗ ಇದು ಚಿಲ್ಲಿ ದಾಂಡ್ ಅಂತೆ, ಗೋಲಿ ಆಟ ಅಂತಾರೆ, ಮತ್ತೆ ಬಕ್ರಿ ಆಟ ಅಂತೆ, ರನ್ನಿಂಗ್ ರೇಸ್ ಅಂತೆ, ವಾಲಿಬಾಲ್ ಅಂತೆ, ಫುಟ್ಬಾಲ್ ಅಂತೆ, ಖೋಖೋ ಅಂತೆ, ಕಬಡ್ಡಿ ಅಂತೆ. ಎಷ್ಟು ಆಡ್ತಿದ್ವಿ ಸೀರಿಯಸ್ಲಿ. ಸಕ್ಕದಾಗಿ ಹೇಳ್ದಂಗೆ ಇನ್ನ ಇದೆ. ಸೀರಿಯಸ್ಲಿ ಹೆಂಗ್ ಆಡ್ತಿದ್ವಿ ಅಂದ್ರೆ ಸಕ್ಕದಾಗಿ ಆಡ್ತಿದ್ವಿ. ಒಂದು ಬ್ಯೂಟಿಫುಲ್ ಮೆಮೊರೀಸ್. ನಿಮ್ ಲೈಫ್ ಅಲ್ಲಿ ಸ್ಪೋರ್ಟ್ಸ್ ಎಲ್ಲ ಗೆದ್ದಿರೋ ಕಾಮೆಂಟ್ ರೂಪಲ್ಲಿ ತಿಳಿಸಿ. ನೆಕ್ಸ್ಟ್ ಕೂಡ ಸಿಗ್ತೀನಿ. ಬಾಯ್ ಬಾಯ್ ಗೈಸ್.